ಭಾರತಿ ನಗರದಲ್ಲಿ ಆತಂಕ ಮೂಡಿಸಿರುವ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸರ್ಕಸ್ ಮಾಡ್ತಾ ಇದೆ. ಚಿರತೆ ಹಿಡಿಯೋಣ ಅಂತ ಇಟ್ಟ ಬೋನ್ನಲ್ಲಿ ಶ್ವಾನ ಬಂದಿಯಾಗಿದ್ರೆ ಸ್ಥಳೀಯರು ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಭಾರತ ನಗರದಲ್ಲಿ ಚಿರತೆ ಪ್ರತ್ಯಕ್ಷ, ಜೀವ ಕೈಯಲ್ಲಿಡಿದು ಜನರ ಓಡಾಟ. ಚಿರತೆ ಸೆರೆಗೆ ಇಟ್ಟಿದ್ದ ಬೋನ್ನಲ್ಲಿ ಬಿದ್ದಿದ್ದು ಬೀದಿ ನಾಯಿ. ಚಿರತೆ ಅಂದ್ರೆ ಸಾಕು ಬೆಂಗಳೂರಿಗರು ಬೆಚ್ಚಿ ಬೀಳುವಂತಾಗಿದೆ. ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಇಲ್ಲಿನ ಜನ ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ. ಸಂಜೆ ಆದ ಬಳಿಕ ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರುತ್ತಿದ್ದಾರೆ. ಅರಣ್ಯ ಇಲಾಖೆ ಚಿರತೆ ಸೆರೆಗೆ ನಾನಾ ಸರ್ಕಸ್ ಮಾಡ್ತಿದೆ. ಮೊನ್ನೆ ಪಟಾಕಿ ಸಿಡಿಸಿ ಬಲೆ ಬೀಸಿದ್ರು. ಆದರೆ ಕಿಲಾಡಿ ಚಿರತೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿತ್ತು. ಇದೀಗ ಚಿರತೆ ಸೆರೆಗೆ ಬೋನ್ ಇಟ್ಟು ಕೋಳಿನೂ ಒಳಗೆ ಬಿಟ್ಟಿದ್ರು. ಆದರೆ ಚಿರತೆ ಬದಲು ಬೋನ್ನಲ್ಲಿ ಬೀದಿ ನಾಯಿ ಸೆರೆಯಾಗಿದೆ. ಸದ್ಯ ನಾನೀಗ ಚಿರತೆ ಪ್ರತ್ಯಕ್ಷವಾಗಿದ್ದಂತಹ ಸ್ಥಳದಲ್ಲಿ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದೇನು ಜಿಬಿಗೆ ಸೇರಿದಂಥ ಒಂದು ಪಾರ್ಕಿನ ಜಾಗವಾಗಿತ್ತು. ಈ ಒಂದು ಜಾಗದಲ್ಲಿ ಪೊದಗಳಿತ್ತು, ಅಂದರೆ ಸಾಕಷ್ಟು ಗಿಡ ಗಂಟಿಗಳು ಬೆಳೆದುಕೊಂಡಿದ್ವು. ಈ ಒಂದು ಜಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಸದ್ಯ ಈಗ ನಿನ್ನೆ ಬೋನನ್ನು ಇಡಲಾಗಿದೆ. ಬೋನನ್ನು ಇಟ್ಟು ಅದರೊಳಗಡೆ ಒಂದು ಕೋಳಿಯನ್ನು ಕೂಡ ಇಟ್ಟಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಸೆರೆ ಹಿಡಿಬೋದು ಅನ್ನೋಂಥ ಕಾರಣಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ಬೋನನ್ನು ಕೂಡ ಇಟ್ಟಿರುವಂಥದ್ದು. 2 ದಿನ ಚಿರತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಭಾರತ ನಗರದ ನಿವಾಸಿಗಳು ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಚಿರತೆ ಓಡಾಡುತ್ತಿರುವ ಜಾಗದ ಎದುರಿಗೆ ಸ್ಕೂಲ್, ಕಾಲೇಜು ಇದ್ದು ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋದಕ್ಕೂ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಸರ್, ಇಲ್ಲಿ ಮುಂದೆ ಒಂದು ಕಾಲೇಜ್ ಇದೆ, ಅಲ್ಲಿ ಡೈರೆಕ್ಟಾಗಿ ಮಲಗಿದೆ ಆಟೋ ಹತ್ರನೇ. ಅವರೆಲ್ಲ ಫೋಟೋ ತೆಗೆದು ಇವತ್ತು ಬೆಳಗ್ಗೆ ವೈರಲ್ ಆಗ್ತಾ ಇದೆ. ಇದಕ್ಕೇನಾರು ಒಂದು ಸೋಮಶೇಖರ್ ಸಾರು ಒಂಚೂರು ರೆಸ್ಪಾನ್ಸ್ ತೊಗೊಂಡು ಒಂಚೂರು ಇಲ್ಲಿರೋ ಜನಗಳಿಗೆ ಅನುಕೂಲತೆ ಆಗೋ ಥರ ಮಾಡಬೇಕು. ಯಾಕೆಂದರೆ ಇವತ್ತು ತುಂಬ ಕಷ್ಟ ಆಗ್ಬಿಟ್ಟಿದೆ, ಜೀವನ ಮಾಡೋದೇ ಕಷ್ಟ. ಅಂಥದ್ರ ಒಂದು ಜೀವ ಹಾನಿ ಆಯಿತು ಅಂದರೆ ಎಲ್ಲರಿಗೂ ನೋವನ್ನೋದು. ಭಾರತ್ ನಗರದಲ್ಲಿ 1.5 ಎಕರೆಯಲ್ಲಿ ಪಾರ್ಕ್ ಇದೆ. ಆದರೆ ಸರಿಯಾದ ನಿರ್ವಹಣೆ ಮಾಡದೆ ಪಾರ್ಕ್ನಲ್ಲಿ ಗಿಡಗಂಟಿಗಳು ಬೆಳೆದು ನಿಂತಿವೆ. ಕಾಡಿನಂತೆ ಕಾಣಿಸ್ತಿದೆ. ಕೆಟ್ಟ ಮೇಲೆ ಬುದ್ಧಿ ಕಲಿತ್ರು ಎಂಬಂತೆ ಚಿರತೆ ಹಾಯಿ ಹೇಳಿ ಹೋದ್ಮೇಲೆ ಅಧಿಕಾರಿಗಳು ಪಾರ್ಕ್ನ ಕ್ಲೀನ್ ಮಾಡುವ ಮನಸ್ಸು ಮಾಡಿದ್ದಾರೆ. ಬಟ್ ಏನೋ ಜನರಲ್ಲಿ ಒಂದು ರೀತಿ ಭಯದ ವಾತಾವರಣ ಆಗಿದೆ. ಯಾವ ಟೈಮಲ್ಲಿ ಏನಾಗುತ್ತೆ ನಾವು ನೋಡುವಾಗ ಡೈಲಿ 11:30 ನಾನೇ ವಾಕ್ ಮಾಡ್ತಾ ಇದ್ದೆ. ಡೈಲಿ ನಾನು ಗೋಲ್ರಟ್ಟಿಂದ ಇಲ್ಲಿಂದ ಸಾಮಾನ್ಯವಾಗಿ ಇಲ್ಲಿ ಹೊಡ್ಕೊಂಡು 1-2 ಕಿಲೋಮೀಟರ್ ವಾಕ್ ಮಾಡುವಂಥ ಜಾಗದಲ್ಲೇ ಕಾಣಿಸ್ಕೊಂಡಿದೆ. ಹೇಗೆ ಅನ್ಸುತ್ತೆ ಸರ್? ಅದೇ ಒಂದು ಭಯ ಆಗಿದೆ. ನಾನು ಒಬ್ಬ ಬರ್ದು ನಮ್ಮ ಜೊತೆ ನಮ್ಮ ವೈಫು ಮಕ್ಕಳು ಕರ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆಯಿಂದ ಮಕ್ಕಳು ಯಾರು ಬರ್ತಾನೆ, ಒಬ್ಬನೇ ಬರ್ತಾ ಇದ್ದೀನಿ ನಾಯಿ ಕರ್ಕೊಂಡು. ಒಟ್ನಲ್ಲಿ ಭಾರತ್ ನಗರದಲ್ಲಿ ಚಿರತೆ ಆತಂಕ ಬಿಟ್ಟು ಬಿಡದೆ ಕಾಡ್ತಿದೆ. ಆದಷ್ಟು ಬೇಗ ಚಿರತೆ ಸೆರೆಯಾದ್ರೆ ಸಾಕು ಅಂತ ನಿವಾಸಿಗಳು ಆತಂಕದಿಂದಲೇ ಕಾಯ್ತಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.